ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ಭಾಳಷ್ಟು ಜನ ಕೇಳ್ತಾ ಇದ್ರು ಸ್ನೇಹಿತರು, ಸರ್ ನಮಗೆ ಒಂದು UPSC ಸ್ಟ್ರಾಟಜಿ ಬಗ್ಗೆ ಒಂದು ಕ್ಲಾಸ್ ಮಾಡಿಕೊಡಿ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ದಿನ ನಾವು UPSC ಎಕ್ಸಾಮನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕನ್ನುವಂಥ ಸ್ಟ್ರಾಟಜಿಯನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಓಕೆ, ಯಾ. ಸೊ ಹಾಗಾದ್ರೆ UPSC ಎಕ್ಸಾಮ್ ಅನ್ನ ಏನಿದು UPSC ಎಕ್ಸಾಮ್ ಅಂದ್ರೆ, ಓಕೆನಾ? ಸೊ ನೋಡಿ, ಸೊ UPSC ಹೌದಾ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಇದನ್ನ ಕನ್ನಡದಲ್ಲಿ ಸೊ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರೀತಾರೆ. ಇದೊಂದು ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂಡರ್ ಆರ್ಟಿಕಲ್ 315 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನು UPSC ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕೇಂದ್ರ ಲೋಕ ಸೇವಾ ಆಯೋಗ ಇದೆಯಲ್ಲ, ಇದೊಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ ಅಂಡರ್ ಆರ್ಟಿಕಲ್ 315 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದೇನು ಕೆಲಸ ಮಾಡುತ್ತೆ ಆಕ್ಚುಲಿ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಸೊ ಆಲ್ ಇಂಡಿಯಾ ಸರ್ವಿಸ್ ಅಥವಾ ಅಖಿಲ ಭಾರತ ಸೇವೆಗಳನ್ನ ಸೊ ಪೋಸ್ಟ್ಗಳನ್ನ ರಿಕ್ರೂಟ್ ಮಾಡುವಂತ ಒಂದು ಸೆಂಟ್ರಲ್ ಬಾಡಿ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ UPSC ಅಂತ. ಓಕೆನಾ? ಸೊ ಹಾಗಾದ್ರೆ UPSC ಎಕ್ಸಾಮ್ ಅನ್ನ ಏನಂದ್ರೆ ಇದು ಟು ಕಂಡಕ್ಟ್ ದ ಆಲ್ ಇಂಡಿಯಾ ಸರ್ವಿಸ್ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡುತ್ತೆ. ಸೊ ಹೌದಾ? ಸೊ ಹಾಗಾದ್ರೆ ಆ ಎಕ್ಸಾಮ್ಗಳನ್ನ ಬರಿಬೇಕಾದಂತ ಅಭ್ಯರ್ಥಿಗಳು ಏನೆಲ್ಲ ಒಂದು ಸೊ ಏಜ್ ಲಿಮಿಟ್ ಆಗಿರ್ಬೋದು, ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಸೊ ಅದೇ ರೀತಿ ಸೊ ಒಂದು ಅವರ ಎಲಿಜಿಬಿಲಿಟಿಯನ್ನ ಹಾಗೆ ಎಷ್ಟು ಅಟೆಂಪ್ಟ್ ಮಾಡ್ಬೋದು ಅನ್ನೋ ಬಗ್ಗೆ ಆಕ್ಚುಲಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಯಾ. ಸೊ ನೋಡಿ, ಸೊ ಹಾಗಾದ್ರೆ UPSC ಅನ್ನೋದಿದೆಯಲ್ಲ, ಇದು ಆಲ್ ಇಂಡಿಯಾ ಸರ್ವಿಸ್ ಎಕ್ಸಾಮ್ ಪೋಸ್ಟ್ಗಳಾಗಿರುವಂತ ಸೊ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಸೊ ಇಂಡಿಯನ್ ಪೊಲೀಸ್ ಸರ್ವಿಸ್, ಅದೇ ರೀತಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಆಕ್ಚುಲಿ ಈ ತರದ ಒಂದು ಆಲ್ ಇಂಡಿಯಾ ಸರ್ವಿಸ್ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಎಕ್ಸಾಮ್ಗಳಿಗೆ ಅಟೆಂಪ್ಟ್ ಮಾಡುವಂತ ಅಭ್ಯರ್ಥಿ ಏನು ಕ್ವಾಲಿಫಿಕೇಶನ್ ಬೇಕಂದ್ರೆ ಆತ ಯಾವುದೇ ಒಂದು ಪದವಿಯನ್ನ ಮುಗಿಸಿರ್ಬೇಕು. ಈ ಕಂಪ್ಲೀಟ್ ದ ಎನಿ ಡಿಗ್ರೀಸ್ ಅಥವಾ ಎನಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರ್ಬೇಕು. ಅದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಆಕ್ಚುಲಿ ಈ ಒಂದು ಎಕ್ಸಾಮ್ಗಳಿಗೆ ಆತ ಅಟೆಂಡ್ ಮಾಡ್ಬೋದು. ಓಕೆನಾ? ಮತ್ತೆ ಏನಾಗಿರ್ಬೇಕು, ಇನ್ನೊಂದು ಕಂಡೀಷನ್ ಅಂದ್ರೆ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರ್ಬೇಕಂತ ನೋಡಿ. ಹೌದಾ? ಫಾರ್ ಎಕ್ಸಾಂಪಲ್ ಈಗ BSc ಡಿಗ್ರಿ ಮಾಡಿದ್ರೆ ಆತ ಸೊ ಥರ್ಡ್ ಇಯರ್ ಏನಾಗಿರ್ಬೇಕು, ಸೊ ಲಾಸ್ಟ್ ಟೈಮ್ ಅನ್ನ ಬರಿತಾ ಇದ್ರೆ ಆತ ಕೂಡ ಎಕ್ಸಾಮ್ ಅನ್ನ ಬರಿಬಹುದು. ಯಾವುದೇ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಆತ ಲಾಸ್ಟ್ ಇಯರ್ ಅಲ್ಲಿ ಏನಾದ್ರೂ ಕೂಡ ಲಾಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇದ್ರೆ ಸೊ ಆತ ಕೂಡ ಏನಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುವಂತದ್ದು. ಓಕೆನಾ? ಸೊ ದಿಸ್ ಇಸ್ ದ ಡಿಗ್ರಿ ಕ್ವಾಲಿಫಿಕೇಶನ್ ಆಗಿದೆ. ಯಾವುದೇ ಡಿಗ್ರಿಯನ್ನ ಕೂಡ ಇದ್ರೂ ಕೂಡ ಈ ಒಂದು ಎಕ್ಸಾಮ್ ಅನ್ನ ಬರಿಬಹುದು ಅಂತ. ದಟ್ಸ್ ಇಟ್. ನೆಕ್ಸ್ಟ್ ನೋಡೋದಾದ್ರೆ, ಸೊ ಹಾಗಾದ್ರೆ ಇಲ್ಲಿ ಏಜ್ ಲಿಮಿಟ್ ಏನು ಸರ್ ಅಂತ ಕೇಳ್ಬೋದು. ಏಜ್ ಲಿಮಿಟ್ ಎಷ್ಟಿರುತ್ತೆ ಅಥವಾ ಅಟೆಂಪ್ಟ್ಸ್ ವರೆಗೆ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಈ ಒಂದು ಎಕ್ಸಾಮ್ ಬರಬೇಕಾದ್ರೆ ನಿಮಗೆ ಕನಿಷ್ಠ ಎಷ್ಟಿರಬೇಕಾದ್ರೆ 21 ವರ್ಷ ಆಗಿರ್ಬೇಕು. ಎಷ್ಟಾಗಿರ್ಬೇಕು? ಕನಿಷ್ಠವಾಗಿ ಆತನಿಗೆ ಸೊ 21 ವರ್ಷ ಆಗಿದ್ರೆ ಏನಂದ್ರೆ ಆಕ್ಚುಲಿ ಈ ಒಂದು ಎಕ್ಸಾಮ್ ಬರೋಕ್ಕೆ ಸಾಧ್ಯ ಆಗುತ್ತೆ. ರೈಟ್? ಓಕೆ. ಸೊ ಹಾಗಾಗಿ ನೋಡಿ, ಈತ ಒಬ್ಬ ವ್ಯಕ್ತಿ ಜನರಲ್ ಕ್ಯಾಟಗರಿ ಆಗಿದ್ರೆ, ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ ಆತನಿಗೆ ಅಪ್ ಟು 32 ಇಯರ್ಸ್ ವರೆಗೆ 32 ವರ್ಷಗಳ ಕಾಲ ಏನಂದ್ರೆ ಆತ ಎಕ್ಸಾಮ್ ಅನ್ನ ಬರಿಬಹುದು. ಸೊ ಆತನಿಗೆ ಇರುವಂತ ಅಟೆಂಪ್ಟ್ ಎಷ್ಟಪ್ಪ ಅಂದ್ರೆ 6 ಅಟೆಂಪ್ಟ್ ಇರುತ್ತೆ. ಅಂದ್ರೆ 6 ಸಲ ಆತ UPSC ಎಕ್ಸಾಮ್ ಅನ್ನು ಬರಿಬಹುದು ಅಂತ. ಅಂದ್ರೆ IAS ಅಂದ್ರೆ IPS ಎಕ್ಸಾಮ್ ಇದೆಯಲ್ಲ, ಅದನ್ನ 6 ಟೈಮ್ ಆತ ಎಕ್ಸಾಮ್ ಅನ್ನ ಬರೆಯಕ್ಕೆ ಅವಕಾಶ ಇದೆ. ಅದು ಜನರಲ್ ಕ್ಯಾಟಗರಿ ವ್ಯಕ್ತಿಗೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ, OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಹಿಂದುಳಿದ ವರ್ಗ ಇರುತ್ತಲ್ಲ, ಸೊ ಅವ್ರಿಗೆ ಏನಂದ್ರೆ ಅಪ್ ಟು 35 ಇಯರ್ಸ್ 35 ವರ್ಷಗಳ ಕಾಲ ಅಂದ್ರೆ ಆತ ಎಕ್ಸಾಮ್ ಅನ್ನ ಬರಿಬಹುದು ವರ್ಷಗಳವರೆಗೆ. ಜೊತೆಗೆ ಆತ ಏನಂದ್ರೆ ಸೊ 9 ಅಟೆಂಪ್ಟ್ಸ್ ಇರುತ್ತೆ. ಆತ 9 ಅಟೆಂಪ್ಟ್ಸ್ ಅನ್ನ ಎಕ್ಸಾಮ್ 9 UPSC ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಿಕ್ಕೆ ಬರೆಯಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಕರೀತಾರೆ. ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ಸ್ ಇದೆಲ್ಲ, ಅವ್ರಿಗೆ ಅಪ್ ಟು 37 ವರ್ಷಗಳ ವಯಸ್ಸಿನವರೆಗೆ ಕೂಡ ಅವ್ರ ಎಕ್ಸಾಮ್ ಅನ್ನ ಬರಿಬಹುದು. ಜೊತೆಗೆ ಅವ್ರಿಗೆ ಏನಂದ್ರೆ ಇಲ್ಲಿ ಯಾವುದೇ ರೀತಿಯ ಅಟೆಂಪ್ಟ್ಸ್ ಲಿಮಿಟೇಷನ್ ಇಲ್ಲ. ಅಪ್ ಟು 37 ವರ್ಷ ಏನಾಗುತ್ತೆ ಅಲ್ಲಿವರೆಗೆ ಕೂಡ ಎಷ್ಟು ಅಟೆಂಪ್ಟ್ಸ್ ಆಗುತ್ತೆ ಅಲ್ಲಿವರೆಗೆ ಬರೋಕೆ ಅವಕಾಶ ಇರುವಂತದ್ದು. ಅದೇ ರೀತಿ ನೆಕ್ಸ್ಟ್ ಬಂದು ಡಿಸೇಬಲ್ಡ್ ಅಂಗವಿಕಲ ಇರುತ್ತಲ್ಲ, ಫಿಸಿಕಲ್ ಡಿಸೇಬಲ್ಡ್ ಅಂತ ಕರೀತಾರೆ. ಅವ್ರು ಏನಂದ್ರೆ ಅಪ್ ಟು 42 ವರ್ಷಗಳ ಒಂದು ಏಜ್ ವರೆಗೆ ಕೂಡ ಎಕ್ಸಾಮ್ ಅನ್ನ ಬರಿಬಹುದು. ಸೊ ಅವ್ರಿಗೆ ಕೂಡ ದೇರ್ ಇಸ್ ನೋ ಲಿಮಿಟೇಷನ್ ಅಂತ. ಸೊ ಹಾಗಾಗಿ ಏಜ್ ಆಗುವವರೆಗೆ ಕೂಡ ಅಂದ್ರೆ ಅಪ್ ಟು 42 ವರ್ಷ ಆಗುವವರೆಗೆ ಕೂಡ ಎಷ್ಟು ಅಟೆಂಪ್ಟ್ಸ್ ಕೂಡ ಬರಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಸೊ ಓಕೆನಾ? ಸೊ ಹಾಗಾಗಿ ದಿಸ್ ಇಸ್ ದ ಎಲಿಜಿಬಿಲಿಟಿ ಅಥವಾ ಏಜ್ ಕ್ರೈಟೀರಿಯಾ ಫಾರ್ ದ IAS ಎಕ್ಸಾಮ್ ಅಥವಾ UPSC ಎಕ್ಸಾಮ್ ಕರೀತಾ ಹೋಗ್ತಾರೆ. ಅಂದ್ರೆ ಕನಿಷ್ಠವಾಗಿ 21 ವರ್ಷ ನಂತರ ಎಲ್ಲ ಒಂದು ಯಾರು ಡಿಗ್ರಿ ಹೋಲ್ಡರ್ಸ್ ಈ ಒಂದು ಎಕ್ಸಾಮ್ ಅನ್ನು ಬರೆಯಕ್ಕೆ ಇದರಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಇದ್ದಾರೆ ನೋಡಿ, ಏನು UPSC ಎಕ್ಸಾಮ್ ಇದೆಯಲ್ಲ, ಅಂದ್ರೆ ಆಲ್ ಇಂಡಿಯಾ ಸರ್ವಿಸ್ ಅಥವಾ ಅಖಿಲ ಭಾರತ ಸೇವೆಗಳಿದೆಯಲ್ಲ, ಅದು 3 ಒಂದು ಹಂತದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಬರುತ್ತೆ, ಅದನ್ನ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಹೌದಾ? ಇದನ್ನ ನಾವು ಪೂರ್ವಭಾವಿ ಅಂತ ಕರೀತಾರೆ. ಸೊ ಇದನ್ನ
ಪೂರ್ವಭಾವಿ ಅಂತ ಕರೀತಾರೆ. ಇದು ಆಕ್ಚುಲಿ ಇದರಲ್ಲಿ ಸೈಡ್ ಪೇಪರ್ಸ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕರೀತಾರೆ ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರೀತಾರೆ. ಇದು ಮೊದಲ ಅಂತ ಇದು ಬರೀ ಏನಾಗಿರುತ್ತೆ, ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಇದು ಬರೀ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ ಅಂತ ಅಂದ್ರೆ ಇದು ಎಕ್ಸಾಮ್ ಕ್ಲಿಯರ್ ಮಾಡಿದಾಗುತ್ತೆ ನೀವು ಎರಡನೇ ಹಂತಕ್ಕೆ ನಿಮಗೆ ಸೊ ಅವಕಾಶ ಇರುತ್ತೆ. ಇಲ್ಲಾಂದ್ರೆ ಮತ್ತೆ ಫಸ್ಟ್ ಇಂದ ಬರಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಅದನ್ನ ನಾವು ಪೂರ್ವಭಾವಿ ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರೀತಾರೆ. ಇಲ್ಲಿ ನಿಮಗೆ ಕ್ವಶನ್ಸ್ ಇರ್ತವೆ, ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಅಂದ್ರೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಓಕೆನಾ. ಸೊ ಅಂದ್ರೆ ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ, ಕೆಳಗಡೆ 4 ಉತ್ತರಗಳು ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆಗ ಅದನ್ನ ಆಬ್ಜೆಕ್ಟಿವ್ ಟೈಪ್ ಅಥವಾ ಬಹು ಆಯ್ಕೆಯ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ರೈಟ್. ಎರಡನೇದು ಏನಾದರೂ ಕೂಡ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಸೆಕೆಂಡ್ ಸ್ಟೇಜ್ ಬರುತ್ತೆ, ಅದನ್ನ ನಾವು ಮೇನ್ಸ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಇಲ್ಲಿ ನೀವು ಏನಂದ್ರೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಸ್ಸೆಗಳ ಮಾದರಿಯಲ್ಲಿ ಉತ್ತರಗಳು ಬರಬೇಕಾಗುತ್ತೆ. ಹೌದಾ. ಎಸ್ಸೆಗಳ ತರ ಆಕ್ಚುಲಿ ಒಂದು ಇದನ್ನ ರಿಟರ್ನ್ ಫಾರ್ಮಲ್ಲಿ ಈ ಒಂದು ಎಕ್ಸಾಮ್ಗೆ ನೀವು ಬರಬೇಕಾಗುತ್ತೆ. ಅದನ್ನ ನಾವು ಮೇನ್ಸ್ ಎಕ್ಸಾಮಿನೇಷನ್ ಅಥವಾ ಮುಖ್ಯ ಪರೀಕ್ಷೆಗಳನ್ನು ಕರೀತಾರೆ. ಇದು ಎರಡನೇ ಹಂತ. ನೀವು ಏನಾದ್ರೂ ಕೂಡ ಎರಡನೇ ಹಂತ ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫೈನಲ್ ಅಂತ ಬರುತ್ತೆ. ದಟ್ ಈಸ್ ಕಾಲ್ಡ್ ದ ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿತೀವಿ, ಅಥವಾ ವ್ಯಕ್ತಿ ಸಂದರ್ಶನ ಅಥವಾ ವ್ಯಕ್ತಿತ್ವ ಸಂದರ್ಶನ ಕರೀತಾರೆ. ವ್ಯಕ್ತಿತ್ವ ಸಂದರ್ಶನ ಇರುತ್ತೆ ನಿಮಗೆ, ಇದು ಫೈನಲ್ ಸ್ಟೇಜ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಅಭ್ಯರ್ಥಿ ಮೇನ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ರೆ ಆತನಿಗೆ ಫೈನಲ್ ಸ್ಟೇಜ್ ಬರುತ್ತೆ, ಅದು ವ್ಯಕ್ತಿತ್ವ ಸಂದರ್ಶನ ಅಥವಾ ಪರ್ಸನಲ್ ಇಂಟರ್ವ್ಯೂ ಅಂತ ಕರೀತಾರೆ. ಓಕೆನಾ. ಸೊ ಈ 3 ಎಕ್ಸಾಮ್ನ ಈ 3 ತರಹದ ಒಂದು ಹಂತಗಳನ್ನ ಕ್ಲಿಯರ್ ಮಾಡಿದ್ರೆ ಏನಾಗ್ತೀರಾ, ನೀವು ಬಿಕಮ್ ದ IAS ಆಫೀಸರ್ ಆಗ್ತೀರಾ ಅಥವಾ IPS ಆಫೀಸರ್ ಆಗ್ತಾರೆ. ಓಕೆನಾ. ಸೊ ಹಾಗಾಗಿ ಈ 3 ಹಂತಗಳನ್ನ UPSC ನಾವು ಕಂಡಕ್ಟ್ ಮಾಡುವಂತ ಒಂದು ಹಂತ ಅಂತ ಹೇಳ್ಬೋದು. ರೈಟ್. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಥವಾ ಏನು ಮೊದಲ ಹಂತ ಅಥವಾ ಪೂರ್ವಭಾವಿ ಅಂತ ಇದೆಯಲ್ಲ, ಇಲ್ಲಿರುವಂತ ಸಿಲೆಬಸ್ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಈ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕಾದ್ರೆ ಇರುವಂತ ಸಿಲೆಬಸ್ ನೋಡ್ತಾ ಹೋಗೋಣ. ಓಕೆನಾ. ವಾಟ್ ಈಸ್ ದ ಪಠ್ಯಕ್ರಮ ಅಂತ ನೋಡ್ತಾ ಹೋಗೋಣ ಇದರಲ್ಲಿ. ಎಸ್. ಸೊ ಹಾಗಾಗಿ ಫಸ್ಟ್ ಒಂದು ಬರುತ್ತೆ, ಅದನ್ನ ನಾವು ಪೇಪರ್ 1 ಅಥವಾ ಪಾರ್ಟ್ A ಅಂತ ಕೂಡ ಕರೀತಾರೆ. ಸೊ ಅದರಲ್ಲಿ ಪೇಪರ್ 1 ಅಂತ ಕರೀತಾರೆ. ಇಲ್ಲಿ ನೋಡಿ ನಿಮ್ಗೆ ಇರುವಂತ ಅಂಕಗಳು ಬಂದು 200 ಮಾರ್ಕ್ಸ್ ಇರುತ್ತೆ. ಕ್ವಶನ್ಸ್ ಒಂದು 100 ಕ್ವಶನ್ಸ್ ಇರುತ್ತೆ. ಓಕೆನಾ. ಈ ಒಂದು ಪೇಪರ್ 1 ಅಲ್ಲಿ ಏನಂತಂದ್ರೆ ಆಕ್ಚುಲಿ ಟೋಟಲ್ ಆಗಿ 100 ಪ್ರಶ್ನೆಗಳು ಇರ್ತವೆ. ಅದು 200 ಮಾರ್ಕ್ಸ್ ಅಂದ್ರೆ ಪ್ರತಿ ಕ್ವಶನ್ ಕೂಡ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಬಂದು ನಿಮಗೆ 200 ಮಾರ್ಕ್ಸ್ ಇರುತ್ತೆ. ಸೊ ಅವರ್ಸ್ ಬಂದು 2 ಅವರ್ಸ್ ಅಲ್ಲಿ ಇದನ್ನ ನೀವು 2 ತಾಸುಗಳ ಅವಧಿಯಲ್ಲಿ ಈ ಎಕ್ಸಾಮ್ ಅನ್ನ ಬರಬೇಕಾಗುತ್ತೆ. ಇದರಲ್ಲಿರುವಂತ ಸಿಲೆಬಸ್ ಏನಂತ ನೋಡ್ತಾ ಹೋಗೋಣ. ಸೊ ಅದು ಬಂದು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರೀತಾರೆ. ಹೌದಾ. ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳನ್ನು ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮಗೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಆಗ್ತಾ ಇದೆ, ಅದು ಆಗಿರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಯಾವುದೋ ಒಂದು ಇಶ್ಯೂಸ್ ಆಗ್ತಾ ಇದೆ. ರೈಟ್. ಸೊ ಹಾಗಾಗಿ ಪ್ರಚಲಿತವಾಗಿರುವಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳನ್ನು ಇಲ್ಲಿ ಆಕ್ಚುಲಿ ನಿಮಗೆ ಸೊ ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಅದು ಫಸ್ಟ್ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಎರಡನೇ ಪಾಯಿಂಟ್ ಬಂದು ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರೀತಾರೆ. ಹೌದಾ. ಭಾರತದ ಇತಿಹಾಸ ಮತ್ತು ಭಾರತದ ಚಳುವಳಿ ಅಂತ ಕರಿತೀವಿ. ಹೌದಾ. ಭಾರತ ಒಂದು ಏನಂತ ಕರಿತೀವಿ, ರಾಷ್ಟ್ರೀಯ ಚಳುವಳಿ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ನಾವು ಏನ್ಷಿಯಂಟ್ ಹಿಸ್ಟ್ರಿ ಓದಬೇಕಾಗುತ್ತೆ, ಮಿಡಿವಲ್ ಹಿಸ್ಟ್ರಿ ಓದಬೇಕಾಗುತ್ತೆ, ಮತ್ತೆ ಮಾಡರ್ನ್ ಹಿಸ್ಟ್ರಿ ಓದಬೇಕಾಗುತ್ತೆ. ಓಕೆನಾ. ಅದೇ ರೀತಿ ನಾವು ಒಂದು ರಿಲಿಜಿಯಸ್ ಮೂವ್ಮೆಂಟ್ಸ್ ಆಗಿರ್ಬೋದು ಎಲ್ಲವನ್ನ ಕೂಡ ಆಕ್ಚುಲಿ ನಾವು ಇದರಲ್ಲಿ ನೋಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ವರ್ಲ್ಡ್ ಅಂತ ಕರೀತಾರೆ. ಹೌದಾ. ಇಲ್ಲಿ ಭಾರತ ಮತ್ತು ಜಗತ್ತಿನ ಭೂಗೋಳ ಶಾಸ್ತ್ರ, ಅದು ವಿಶೇಷವಾಗಿ ಒಂದು ಭೌಗೋಳಿಕ ಭೂಗೋಳಶಾಸ್ತ್ರ, ಸಾಮಾಜಿಕ ಭೂಗೋಳಶಾಸ್ತ್ರ, ಅದೇ ರೀತಿ ಒಂದು ಆರ್ಥಿಕ ಭೂಗೋಳಶಾಸ್ತ್ರ, ಅದು ಬೋತ್ ಇಂಡಿಯಾ ಮತ್ತೆ ವರ್ಲ್ಡ್ ನ ಓದಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ನಾವು ವರ್ಲ್ಡ್ ಜಿಯೋಗ್ರಫಿಯನ್ನ ಫಿಸಿಕಲ್ ಜಿಯೋಗ್ರಫಿ ಅಂತ ಕರಿತೀವಿ, ಅದೇ ರೀತಿ ಇಂಡಿಯನ್ ಜಿಯೋಗ್ರಫಿಯನ್ನು ಕೂಡ ಓದಬೇಕಾಗುತ್ತೆ ಈ ಒಂದು ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಬಂದು ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್ ಅಂತ ಕರೀತಾರೆ. ರೈಟ್. ಭಾರತದ ರಾಜಕೀಯ ವ್ಯವಸ್ಥೆ ಮತ್ತೆ ಇಲ್ಲಿನ ಆಡಳಿತ ಆಗಿರ್ಬೋದು, ಮತ್ತೆ ನಮ್ಮ ಸಂವಿಧಾನ ಓದಬೇಕಾಗುತ್ತೆ. ಅದೇ ರೀತಿ ನಮ್ಮ ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ ಅಥವಾ ಸಿದ್ಧಾಂತ, ಅದೇ ರೀತಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ಲೋಕಲ್ ಗವರ್ಮೆಂಟ್ ಅಂತ ಕರೀತಾರೆ. ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಅದೇ ರೀತಿ ಸೊ ಪಬ್ಲಿಕ್ ಪಾಲಿಸಿ, ಸಾರ್ವಜನಿಕ ನೀತಿಗಳು ಓದಬೇಕಾಗುತ್ತೆ. ಸೊ ಹಾಗೆ ರೈಟ್ಸ್ ಇಶ್ಯೂಸ್ ಅಂದ್ರೆ ನಮಗೆ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ. ಮೂಲಭೂತ ಹಕ್ಕುಗಳಾಗಿರ್ಬೋದು, ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ರಾಜ್ಯ ನೀತಿ ನಿರ್ದೇಶಕಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಆಕ್ಚುಲಿ ನಮಗೆ ಈ ಒಂದು ಪೋರ್ಷನ್ ಅಲ್ಲಿ ನೋಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಅಂತ. ಓಕೆ. ಅದರಲ್ಲಿ ವಿಶೇಷವಾಗಿ ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹೌದಾ. ಸುಸ್ಥಿರ ಅಭಿವೃದ್ಧಿಗಳನ್ನು ಕರೀತಾರೆ. ಪ್ರೆಸೆಂಟ್ ಆಗಿ ನಾವು SDG ಅಂತ ಕರಿತೀವಿ. ಹೌದಾ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಿದೆ, ಟೋಟಲ್ ಆಗಿ 17 ಇದೆ. ಅದ್ರ ಬಗ್ಗೆ ಶೇರ್ ಮಾಡೋದಾಗಿರ್ಬೋದು. ಅದೇ ರೀತಿ ನಮ್ಮ ದೇಶದ ಬಡತನ, ಪಾವರ್ಟಿ ಆಗಿರ್ಬೋದು, ಹಾಗೆ ಇನ್ಕ್ಲೂಷನ್ ಒಳಗೊಳ್ಳುವಿಕೆ ಆಗಿರ್ಬೋದು. ಸೊ ಹಾಗೆ ಡೆಮೋಗ್ರಾಫಿಕ್ಸ್, ಜನಸಂಖ್ಯಾ ಶಾಸ್ತ್ರ ಅಂತ ಕರೀತಾರೆ. ಅದೇ ರೀತಿ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅಂದ್ರೆ ಸಾಮಾಜಿಕ ವಲಯದ ಒಂದು ಕೆಲವೊಂದು ಇನಿಷಿಯೇಟಿವ್ಗಳು ಯಾವ ರೀತಿ ಮಾಡಿವೆ ಸರ್ಕಾರಗಳ ಬಗ್ಗೆ ಕೂಡ ಆಕ್ಚುಲಿ ಇದರಲ್ಲಿ ನಾವು
ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ನೋಡ್ತಾ ಹೋಗೋಣ, ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟಲ್ ಇಕಾಲಜಿ ಕರೀತಾರೆ. ಅಂದ್ರೆ ಪರಿಸರದ ಬಗ್ಗೆ, ಹೌದಾ, ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ಬಯೋಡೈವರ್ಸಿಟಿ ಅಂತ ಕರೀತಾರೆ, ಜೀವ ವೈವಿಧ್ಯತೆ ಅಂತ. ಸೊ ಹಾಗಾಗಿ ನಮ್ಮ ದೇಶದಲ್ಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು, ಮರಗಳು ಎಲ್ಲವನ್ನು ಕೂಡ ವಿವಿಧತೆಯನ್ನು ಆಕ್ಚುಲಿ ಅದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಬಂದು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಹೌದಾ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಹೌದಾ, ನಮಗೆ ಸೀಗಳೆಲ್ಲ ಫ್ಲಡ್ಡಿಂಗ್ ಆಗ್ತಾ ಇದೆ, ಸೊ ಅಥವಾ ರಿವರ್ ಫ್ಲಡ್ಡಿಂಗ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಬಿಕಾಸ್ ಆಫ್ ದಿ ರೀಸನ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಕರಿತಾ ಹೋಗ್ತಾರೆ, ಅದನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದು ಜನರಲ್ ಸೈನ್ಸ್ ಅಂತ ಕರೀತಾರೆ, ಸಾಮಾನ್ಯ ವಿಜ್ಞಾನ. ಇಲ್ಲಿ ಬಂದು ಸಾಮಾನ್ಯ ವಿಜ್ಞಾನ ಅಂದ್ರೆ ಬರೀ ಸೈನ್ಸ್ ಅಂತಂದ್ರೆ ಏನ್ ಬರುತ್ತೆ ನಮಗೆ, ಯಾವುದು ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಬಯಾಲಜಿ ಬರುತ್ತೆ. ಬಯಾಲಜಿಯಲ್ಲಿ ಮತ್ತೆ ನಮಗೆ ಬಾಟನಿ, ಜುವಾಲಜಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಓಕೆನಾ. ಸೊ ಹಾಗಾಗಿ ಇದು ಒಂದು ಪೇಪರ್ 1 ನಲ್ಲಿ ಬರುವಂತಹ ಸಿಲೆಬಸ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ GS1 ಅಥವಾ ಪೇಪರ್ 1 ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೆಕೆಂಡ್ ಪೇಪರ್ ಬಂದು ಅದನ್ನ ಪೇಪರ್ 2 ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ದಿ CSAT ಅಂತ ಕರೀತಾರೆ. ಇದನ್ನ ನಾವು CSAT ಅಥವಾ ಪೇಪರ್ 2 ಅಂತ ಕರೀತಾರೆ. CSAT ಅಂದ್ರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇದೆಯಲ್ಲ, ಅದನ್ನ ಶಾರ್ಟ್ ಕಟ್ ಆಗಿ CSAT ಅಂತ ಕರೀತಾರೆ ಅಥವಾ ಪೇಪರ್ 2 ಅಂತ ಕರೀತಾರೆ. ಇಲ್ಲಿ ಇರುವಂತದ್ದು ಅಗೇನ್ 200 ಮಾರ್ಕ್ಸ್ ಇರುತ್ತೆ. ಕ್ವಶನ್ಸ್ ಬರುವಂತದ್ದು 80 ಕ್ವಶನ್ಸ್ ಇರ್ತೀವಿ. ಓಕೆನಾ, ಇಲ್ಲಿ 80 ಕ್ವಶನ್ ಇರ್ತವೆ, ಅದು 200 ಮಾರ್ಕ್ಸ್ಗೆ. ಹಾಗೆ ಇಲ್ಲಿ ನಿಮ್ಮ ಟೈಮ್ ಬಂದು 2 ಅವರ್ಸ್ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಸಿಲೆಬಸ್ ನೋಡ್ತಾ ಹೋಗೋಣ. ಪಠ್ಯಕ್ರಮ ಒಂದು ಕಾಂಪ್ರಿಹೆನ್ಷನ್ ಇರುತ್ತೆ. ಅಂದ್ರೆ ಒಂದ್ ಏನ್ ಮಾಡ್ತಾರೆ ನಿಮಗೆ, ಸೊ ಇಂಗ್ಲಿಷ್ ಪ್ಯಾರಾಗ್ರಾಫ್ ಕೊಡ್ತಾರೆ, ಅದಕ್ಕೆ ಏನಂದ್ರೆ ಕೆಲವು ಸಂಪಟ್ಟಂತೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ, ಅದ್ರ ಸಮಗ್ರವಾಗಿ ಓದ್ಕೊಂಡ್ರೆ ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಸೈಡ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೊಟ್ಟಿರ್ತಾರೆ. ಅದೇ ರೀತಿ ಲಾಜಿಕಲ್ ರೀಸನಿಂಗ್, ಹೌದಾ, ಅದೇ ರೀತಿ ಅನಾಲಿಟಿಕಲ್ ಅಬಿಲಿಟಿ ಇರುತ್ತೆ. ಸೊ ಹಾಗೆ ಡಿಸಿಷನ್ಸ್ ಮೇಕಿಂಗ್ ಕ್ವಶನ್ಸ್ ಕೊಡ್ತಾ ಹೋಗ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಲವೊಂದು ಕ್ವಶನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ಜನರಲ್ ಮೆಂಟಲ್ ಎಬಿಲಿಟಿ, ಹೌದಾ, ಸೊ ಅಲ್ಲಿ ಕೂಡ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಸೊ ಹೌದಾ, ಅವು ಕೂಡ ಸಾಲ್ವ್ ಮಾಡಬೇಕಾಗುತ್ತೆ. ಹಾಗೆ ಬೇಸಿಕ್ ನ್ಯೂಮರಿಕ್ಸ್ ಇರುತ್ತೆ, ರೈಟ್. ಸೊ ಅದರಲ್ಲಿ ನಿಮಗೆ ಕ್ಲಾಸ್ 10th ಇರುವಂತಹ ಬೇಸಿಕ್ ನ್ಯೂಮರಿಕ್ಸ್, ನಂಬರ್ ಸಿಸ್ಟಮ್ ಆಗಿರ್ಬೋದು, ಆ ತರ ಒಂದು ಕ್ವಶನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ಇಂಟರ್ಪ್ರಿಟೇಷನ್ಸ್, ಅದರಲ್ಲಿ ಎಸ್ಪೆಷಲ್ ಆಗಿ ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ಸ್, ಹೌದಾ, ಡಾಟಾಗಳು ಕೊಡ್ತಾರೆ. ಇದ್ರ ಮುಖಾಂತರ ನೋಡೋದು ನೀವು. ಸೊ ಅಲ್ಲಿ ಅಪ್ ಟು 10th ಅವರಿಗೆ ಕೂಡ ಒಂದು ಈ ಕ್ವಶನ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಅಂದ್ರೆ ಅದರ ಸ್ಟ್ಯಾಂಡರ್ಡ್ ನೋಡ್ತಾ ಹೋದ್ರೆ ಎಷ್ಟೇ ಇರುತ್ತೆ, ಅಪ್ ಟು 10th ಲೆವೆಲ್ ಏನ್ ಕಲ್ತಿರ್ತಿಲ್ಲ ಅದರ ಲೆವೆಲ್ ಅಲ್ಲಿ ಆಕ್ಚುಲಿ ಇಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ, ರೈಟ್. ನೆಕ್ಸ್ಟ್ ನೋಡಿ, ಏನು ಈ ಪೇಪರ್ 2 ಇದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಜಸ್ಟ್ 33% ಮಾತ್ರನೇ ಕ್ವಾಲಿಫೈ ಮಾಡಬೇಕಾಗುತ್ತೆ. ಏನಾಗಬೇಕು, ಸೆಕೆಂಡ್ ಪೇಪರ್ ಅಲ್ಲಿ ನೀವೇನಂದ್ರೆ ಮಿನಿಮಮ್ ಆಗಿ ಸೊ 33% ಏನಂದ್ರೆ ಎಕ್ಸಾಮ್ ಈ ಪೇಪರ್ ಅಲ್ಲಿ ಕ್ಲಾರಿಫೈ ಏನಾಗುತ್ತೆ, ನೀವು ಕ್ವಾಲಿಫೈ ಆದ್ರೆ ಏನಾಗುತ್ತೆ, ನಿಮ್ಮ ಪೇಪರ್ 1 ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಹಾಗಾಗಿ ಈ ಪೇಪರ್ ಅಲ್ಲಿ ಕೂಡ ನೀವು ಕ್ವಾಲಿಫೈ ಆಗಿಲ್ಲ ಅಂದ್ರೆ ಸೆಕೆಂಡ್ ಪೇಪರ್ ಫಸ್ಟ್ ಅನ್ನ ಕ್ವಾಲಿಫಿಕೇಶನ್ ಮಾಡಂಗಿಲ್ಲ. ಓಕೆನಾ. ಸೊ ದಟ್ ಈಸ್ ಕಾಲ್ಡ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರೀತಾರೆ. ಸೊ ಹಾಗಾಗಿ ಏನು ಪೇಪರ್ 1 ಮತ್ತೆ ಪೇಪರ್ 2 ಇದೆಯಲ್ಲ, ಇವುಗಳು ಬರೀ ನೀವು ಸೆಕೆಂಡ್ ಸ್ಟೇಜ್ ಹೋಗ್ಲಿಕ್ಕಿರುವಂತ ಬರೀ ಕ್ವಾಲಿಫಿಕೇಶನ್ಸ್ ಆಗ್ತಾರೆ. ಹಾಗಾಗಿ ನಿಮ್ಮ ಒಂದು ರ್ಯಾಂಕಿಂಗ್ ಇದು ಕೌಂಟ್ ಆಗಂಗಿಲ್ಲ, ಗೊತ್ತಾಯ್ತಾ. ದಿಸ್ ಇಸ್ ಕಾಲ್ಡ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರೀತಾರೆ. ಎಸ್. ಸೊ ಹಾಗಾಗಿ ನೀವೇನಾದ್ರೂ ಕೂಡ ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಅಂತ ಬರುತ್ತೆ ಮೇನ್ಸ್ ಸಿಲೆಬಸ್ ಅಂತ ಕರೀತಾರೆ, ಹೌದಾ. ಮೇನ್ಸ್ ಎಕ್ಸಾಮಿನೇಷನ್ ಬರುತ್ತೆ. ಸೊ ಹಾಗಾಗಿ ಮೇನ್ಸ್ ಎಕ್ಸಾಮ್ ಇರುವಂತಹ ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ ಇಲ್ಲಿ, ರೈಟ್. ಓಕೆ, ನೋಡಿ ಇಲ್ಲಿ ನಿಮಗೆ ಟೋಟಲ್ ಆಗಿ ಈ ಒಂದು ಮೇನ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಅಥವಾ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಟೋಟಲ್ ಆಗಿರುವಂತಹ ಪೇಪರ್ ಸಂಖ್ಯೆ 9 ಇರ್ತವೆ. ಓಕೆ, 9 ಪೇಪರ್ಸ್ ಇರ್ತವೆ. 9th ಅಲ್ಲಿ ಫಸ್ಟ್ ಪೇಪರ್ 1 ಮತ್ತು ಪೇಪರ್ 2 ಇದೆಯಲ್ಲ, ಸೊ ಏನು ಪೇಪರ್ ಎ ಮತ್ತು ಪೇಪರ್ ಬಿ ಇದೆಯಲ್ಲ, ಇದು ಕೂಡ ಏನಾಗಿರುತ್ತೆ, ಬರೀ ಕ್ವಾಲಿಫೈಯಿಂಗ್ ಆಗಿರುತ್ತೆ. ಇಲ್ಲಿ ಬರೀ ನೀವು ಅರ್ಹತೆ ಪಡ್ಕೋಬೇಕಷ್ಟೇ. ಹಾಗಾಗಿ ರ್ಯಾಂಕಿಂಗ್ಗೆ ಈ ಒಂದು ಮಾರ್ಕ್ಸ್ ಅನ್ನ ಕೌಂಟ್ ಮಾಡಂಗಿಲ್ಲ. ಸೊ ಹಾಗಾಗಿ ಪೇಪರ್ ಎ ಅಂತ ಏನಾಗಿರುತ್ತೆ, ಇಲ್ಲಿ ಕಂಪಲ್ಸರಿ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಬರ್ತದೆ. ಅಂದ್ರೆ ಒಂದು ಕಡ್ಡಾಯವಾಗಿರುವಂತ ನಿಮ್ಮ ಭಾರತೀಯ ಭಾಷೆಯನ್ನು ಇಲ್ಲಿ ಬರಬೇಕಾಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ನಡ ಇರ್ಬೋದು, ಕನ್ನಡ ಇರುತ್ತೆ. ಅದೇ ರೀತಿ ತೆಲುಗು ಇರುತ್ತೆ, ತಮಿಳು ಇರುತ್ತೆ. ಸೊ ಹಾಗಾಗಿ ನೀವು ಯಾವ ಭಾಷೆಯಲ್ಲಿ ಇದಿರ್ತಾರೆ ಅಂದ್ರೆ ಏನು ನಮ್ಮ ಸಂವಿಧಾನದ 22 ಭಾಷೆಗಳಿದೆಯಲ್ಲ, ಅದರಲ್ಲಿ ಯಾವ ಭಾಷೆ ಬೇಕಾದ್ರೂ ಕೂಡ ಆಕ್ಚುಲಿ ಇಲ್ಲಿ ಎಕ್ಸಾಮ್ ಬರೀಬಹುದು. ಆದ್ರೆ ಅದೇ ಪತ್ರಿಕೆ ಇರುತ್ತೆ. ಕನ್ನಡ ತಗೊಂಡ್ರೆ ಕನ್ನಡ ಗ್ರಾಮರ್ಸ್ ಇರುತ್ತೆ, ಹೌದಾ. ಅದೇ ರೀತಿ ಕನ್ನಡ ಸಾಹಿತ್ಯವೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದು ಪೇಪರ್ 1 ಆಗಿರುತ್ತೆ. ಇದು ಬಂದು 3 ಅವರ್ಸ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಬಂದು ಪೇಪರ್ ಬಿ ಇದೆಯಲ್ಲ, ಇದು ಕಂಪಲ್ಸರಿ ಇಂಗ್ಲಿಷ್ ಇರುತ್ತೆ. ನೀವು ಯಾವುದೇ ಭಾಷೆ ಮಾತೃಭಾಷೆ ಆಗಿದ್ರು ಕೂಡ ಇಲ್ಲಿ ಬರಿಬೇಕಾದಂತ ಭಾಷೆ ಅಂದ್ರೆ ಇಂಗ್ಲಿಷ್ ಆಗಿರುತ್ತೆ. ಅದು ಕಂಪಲ್ಸರಿ ಭಾಷೆ ಇಂಗ್ಲಿಷ್ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೂಡ ನಿಮಗೆ 3 ಅವರ್ಸ್ ಟೈಮ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಏನು ಪೇಪರ್ ಎ ಮತ್ತು ಪೇಪರ್ ಇದೆಯಲ್ಲ, ಇದು ಬರೀ ಕ್ವಾಲಿಫೈ ನೇಚರ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ನೀವು ಬರೀ ಕ್ವಾಲಿಫಿಕೇಶನ್ಗೋಸ್ಕರನೇ ಎಕ್ಸಾಮ್ ಬರಬೇಕಾಗುತ್ತೆ. ಇದನ್ನ ಕೂಡ ನಿಮ್ಮ ಒಂದು ರ್ಯಾಂಕಿಂಗ್ಗೆ ಈ ಒಂದು ಮಾರ್ಕ್ಸ್ ಅನ್ನ ಕೌಂಟ್ ಮಾಡಂಗಿಲ್ಲ. ಅದು ಪೇಪರ್ ಎ ಮತ್ತೆ ಪೇಪರ್ ಬಿ ಅಂತ ಕರೀತಾರೆ. ಓಕೆನಾ. ನೀವು ಇದನ್ನ ಏನಾದ್ರು ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಬರುತ್ತಲ್ಲ, ನೆಕ್ಸ್ಟ್ ಎಕ್ಸಾಮ್ಗಳ ಪೇಪರ್ಗಳನ್ನ ಪತ್ರಿಕೆಗಳನ್ನ ಇಲ್ಲಿ ನಿಮ್ಮ ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಅದರ್ ಪೇಪರ್ ಅನ್ನ ಎವ್ಯಾಲ್ಯೂಯೇಷನ್ ಮಾಡಂಗಿಲ್ಲ. ಓಕೆನಾ. ನೆಕ್ಸ್ಟ್ ಬಂದು ಬರ್ತಾ ಹೋಗೋಣ
ಪೇಪರ್ 3 ಅಥವಾ ಪೇಪರ್ 1 ಬರುತ್ತೆ. ಹೌದಾ, ಪೇಪರ್ 1 ಅಂತಂದ್ರೆ ಇರುತ್ತೆ ಇಲ್ಲಿ ಎಸ್ಸೆ ಇರುತ್ತೆ ನೋಡಿ. ಹೌದಾ, ಎಸ್ಸೆ ಅಂದ್ರೆ ಏನ್ ಕರಿತೀವಿ, ಪ್ರಬಂಧ ಅಂತ ಕರೀತಾರೆ, ಪ್ರಬಂಧ ಇರುತ್ತೆ, ರೈಟ್. ಸೊ ಹಾಗಾಗಿ ಇದು ಇರುವಂತದ್ದು. ಸೊ 3 hours ಪೇಪರ್ಸ್ ಇರುತ್ತೆ, ನಿಮಗೆ 250 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಏನಂದ್ರೆ ಆಕ್ಚುಲಿ ಎಸ್ಸೆ ಕೇಳ್ತಾ ಹೋಗ್ತಾರೆ. ಹೌದಾ, ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ನೀವು, ಫಾರ್ ಎಕ್ಸಾಂಪಲ್ ಅಂತಂದ್ರೆ ಎಥಿಕಲ್ ಎಸ್ಸೆ ಅಂತ ಇರ್ತವೆ. ಹೌದಾ, ಫಿಲಾಸಫಿಕಲ್ ಎಸ್ಸೆ ಅಂತ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಹಿಸ್ಟಾರಿಕಲ್ ಎಸ್ಸೆ ಅಂತ ಕೊಡ್ತಾ ಹೋಗ್ತಾರೆ, ಅಥವಾ ಸೋಷಿಯಲ್ ಇಶ್ಯೂ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಬಂಧಗಳು ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಈ ತರ ವಿಷಯಗಳು. ಅದೇ ರೀತಿ ಸೆಕ್ಯುಲರಿಸಮ್ ಆಗಿರ್ಬೋದು, ಸೋಷಿಯಲಿಸಮ್ ಆಗಿರ್ಬೋದು, ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಈ ತರ ವಿಷಯಗಳನ್ನ ಆಕ್ಚುಲಿ ಇಲ್ಲಿ ಎಸ್ಸೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಏನಂದ್ರೆ 2 ಎಸ್ಸೆಗಳು ಇರ್ತವೆ, 2 ಎಸ್ಸೆಗಳನ್ನ ಬರಲೇಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಇರುವಂತ ಮಾರ್ಕ್ಸ್ 250 ಆಗುತ್ತೆ, 250 ಮಾರ್ಕ್ಸ್ ಇರುತ್ತೆ. ಸೊ ಈ ಒಂದು ಮಾರ್ಕ್ಸ್ ಇದೆಯಲ್ಲ, ಇದು ಕೂಡ ನಿಮ್ಮ ಒಂದು ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ ಅಥವಾ ಮೆರಿಟ್ ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ ಇದನ್ನ ಕನ್ಸಿಡರೇಷನ್ ಮಾಡ್ತಾರೆ. ಅದನ್ನ ಎಸ್ಸೆ ಅಂತ ಕರಿತೀವಿ, ಫಸ್ಟ್ ಪೇಪರ್ 1 ಅಂತ. ನೆಕ್ಸ್ಟ್ ಬಂದು ಪೇಪರ್ 2 ಇದೆಯಲ್ಲ ನೋಡಿ, ಏನು ಪೇಪರ್ 2 ಮತ್ತೆ 4 6 ಇದೆಯಲ್ಲ, ಇವುಗಳನ್ನ GS ಪೇಪರ್ ಅಂತ ಕರೀತಾರೆ, ಜನರಲ್ ಸ್ಟಡೀಸ್ ಪೇಪರ್ ಅಂತ ಕರೀತಾರೆ. ಓಕೆನಾ. ಸೊ ನೆಕ್ಸ್ಟ್ ನೋಡ್ತಾಗೋಣ, ಪೇಪರ್ 2 ಅಂತ ಬರುತ್ತಲ್ಲ, ಇದು ಜನರಲ್ ಸ್ಟಡೀಸ್ 1 ಅಂತ ಕರೀತಾರೆ. ಇದು ಕೂಡ 3 hours ಇರುತ್ತೆ, 250 ಮಾರ್ಕ್ಸ್ ಅಂತ ಕರೀತಾರೆ, ರೈಟ್. ಅಪ್ ಟು ಏನು, ಸೊ GS ಪೇಪರ್ 6 ವರೆಗೆ ಇದೆಯಲ್ಲ, ಇವೆಲ್ಲವೂ ಕೂಡ ಏನಂತಂದ್ರೆ ನಿಮಗೆ 250 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಬಂದು 3 hours ಇರುತ್ತೆ. ಸೊ ಇವೆಲ್ಲ ಕೂಡ GS1, GS2, GS3, GS4 ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಇರೋದು ನಿಮ್ಗೆ ಏನಂದ್ರೆ ಆಪ್ಷನಲ್ ಪೇಪರ್ ಇರ್ತವೆ, ಐಚ್ಛಿಕ ವಿಷಯಗಳು ಅಂತ ಕರೀತಾರೆ. ಅದರಲ್ಲಿ ಬಂದು ಪೇಪರ್ ಪೇಪರ್ 6 ಮತ್ತೆ ಪೇಪರ್ 7 ಅಂತ ಕರಿತೀವಿ ನೋಡಿ. ಹೌದಾ, ಪೇಪರ್ ಮತ್ತೆ 6 and 7 ಇದೆಯಲ್ಲ, ಇವುಗಳು ನಿಮ್ಮ ಆಪ್ಷನಲ್ ಪೇಪರ್ಸ್ ಆಗಿರ್ತವೆ, ಅಂದ್ರೆ ಐಚ್ಛಿಕ ವಿಷಯಗಳು ಅಂತ ಕರೀತಾರೆ, ಐಚ್ಛಿಕ ವಿಷಯಗಳು ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ವಿಷಯವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಒಂದೇ ವಿಷಯಕ್ಕೆ ಏನಾಗಿರುತ್ತೆ, 2 ಪತ್ರಿಕೆಗಳು ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನಿಮ್ಗೆ ಪ್ರತಿ ಪತ್ರಿಕೆ ಕೂಡ 250 ಮಾರ್ಕ್ಸ್ ಇರುತ್ತೆ. ಸೊ 3 hours ಎಕ್ಸಾಮ್ಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಆಪ್ಷನಲ್ ಪೇಪರ್ಗೆ ಬರುವಂತ ಎಕ್ಸಾಮ್ಸ್ ಎಷ್ಟಂದ್ರೆ 500 ಮಾರ್ಕ್ಸ್ ಆಗಿರುತ್ತೆ. ಓಕೆನಾ. ಇದು ನಿಮಗೆ ಮೇನ್ಸ್ ಅಲ್ಲಿ ಬರುವಂತ ಪೇಪರ್ಸ್ಗಳ ಇದು ಅಂತ ಇರಬಹುದು. ನೆಕ್ಸ್ಟ್ ಏನಾದ್ರೂ ಕೂಡ ನೀವು ಈ ಮೇನ್ಸ್ ಕ್ಲಿಯರ್ ಆದ್ರೆ ಏನಾಗುತ್ತೆ, ಲಾಸ್ಟ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಅಥವಾ ವ್ಯಕ್ತಿತ್ವ ಸಂದರ್ಶನ ಇರುತ್ತೆ. ಸೊ ನೋಡಿ, ನೀವೇನಂದ್ರೆ ಇಲ್ಲಿ ಬರಿಬೇಕಾದಂತ ಮಾರ್ಕ್ಸ್ಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಟೋಟಲ್ ಆಗಿ 1750 ನೋಡಿ. ಹೌದಾ, ಇಲ್ಲಿ ನೀವು ಮೇನ್ಸ್ ನಲ್ಲಿ ಬರಬೇಕಂತ ಆನ್ಸರ್ಗಳ ಸಂಖ್ಯೆ ಎಷ್ಟು, ನಂಬರ್ಸ್ ಎಷ್ಟು ಅಂದ್ರೆ ಮಾರ್ಕ್ಸ್ 1750 ಆಗಿರುತ್ತೆ. ಇಂಟರ್ವ್ಯೂ ಎಷ್ಟು ಕೊಡ್ತಾರೆ ನಿಮಗೆ, 275 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಅದರಲ್ಲಿ ನೀವು ಕೂಡ ಎಷ್ಟು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರ ಅದ್ರ ಪ್ರಕಾರ ಸ್ಕೋರ್ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಟೋಟಲ್ ಆಗಿ ಮೇನ್ಸ್ ಅಲ್ಲಿ ಬರಬೇಕು ಎಷ್ಟು ಇರುತ್ತೆ ಅಂದ್ರೆ ನಿಮಗೆ ಟೋಟಲ್ ಆಗಿ ಬರೋದು ಗ್ರೇಡ್ ಬರಬೇಕಾದ್ರೆ, ರ್ಯಾಂಕಿಂಗ್ ತಗೋಬೇಕಾದ್ರೆ 2025 2025 ಅಂತಂದ್ರೆ ಆಕ್ಚುಲಿ ಟೋಟಲ್ ಇನ್ಕ್ಲೂಡಿಂಗ್ ದ ಮೇನ್ಸ್ ಎಕ್ಸಾಮಿನೇಷನ್ ಇಂಟರ್ವ್ಯೂ ಇಟ್ಕೊಂಡಿರಾಗುತ್ತೆ. ನಿಮ್ಮ ಮಾರ್ಕ್ಸ್ ಸಂಖ್ಯೆ ಎಷ್ಟು ಅಂದ್ರೆ 2025 ಇರುತ್ತೆ. ಸೊ ಇದಕ್ಕೆ ನಿಮ್ಗೆ, ಸೊ ಇದರಲ್ಲಿ ಎಷ್ಟು ತಗೋತಿರೋದ ಮೇಲೆ ನಿಮ್ಗೆ ರ್ಯಾಂಕಿಂಗ್ ಅನ್ನ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮೇನ್ಸ್ ಆಸ್ ವೆಲ್ ಆಸ್ ಇಂಟರ್ವ್ಯೂ ಅಂತ ಕರಿತಾ ಹೋಗ್ತಾರೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ಜನರಲ್ ಸ್ಟಡೀಸ್ 1 ಅಥವಾ ಪೇಪರ್ 2 ಅಂತ ಕರೀತಾರೆ. ಸೊ ಇದು ಮೇನ್ಸ್ ಅಲ್ಲಿ ಬರುವಂತ ಸಿಲೆಬಸ್ ಬಗ್ಗೆ ಒಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೇನ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಪೇಪರ್ ಜನರಲ್ ಸ್ಟಡೀಸ್ 1 ಅಥವಾ ಸಾಮಾನ್ಯ ಅಧ್ಯಯನ 1 ಅಂತ ಕರೀತಾರೆ, ಅಥವಾ ಪೇಪರ್ 2 ಅಂತ ಕರೀತಾರೆ. ಇಲ್ಲಿ ನೋಡಿ ಏನಿರುತ್ತಪ್ಪ ಅಂದ್ರೆ ಸಿಲೆಬಸ್ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್ ಅಂತ ಕರೀತಾರೆ. ಹೌದಾ, ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಅಂದ್ರೆ ನಮ್ಮ ದೇಶದ ಒಂದು ಪರಂಪರೆ ಯಾವ ರೀತಿ ಇದೆ, ನಮ್ಮ ಧರ್ಮಗಳಾಗಿರ್ಬೋದು ಅಥವಾ ನಮ್ಮ ಒಂದು ಸೋಷಿಯಲ್ ಸಿಸ್ಟಮ್ ಆಗಿರ್ಬೋದು, ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ಎಲ್ಲವನ್ನ ಕೂಡ ಆಕ್ಚುಲಿ ಇದರಲ್ಲಿ ಅಧ್ಯಯನ ನೋಡೋಕ್ಕಾಗುತ್ತೆ. ಓಕೆನಾ. ನಮ್ಮ ಪಾಟ್ರಿ ಸಿಸ್ಟಮ್ ಆಗಿರ್ಬೋದು, ಕಾಯಿನೇಜ್ ಸಿಸ್ಟಮ್ಸ್ ಆಗಿರ್ಬೋದು, ಹೌದಾ, ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಅಲ್ಲಿರುವಂತ ಒಂದು ಕಲ್ಚರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದು ಹಿಸ್ಟ್ರಿ, ಇತಿಹಾಸ ಅಂದ ತಕ್ಷಣ ಇಲ್ಲಿ ನಮಗೆ ಏನು ಏನ್ಷಿಯಂಟ್ ಹಿಸ್ಟ್ರಿ ಹೋಗ್ಬೇಕಾಗುತ್ತೆ. ಹೌದಾ, ಏನ್ಷಿಯಂಟ್ ಹಿಸ್ಟ್ರಿ ಹೋಗ್ಬೇಕಾಗುತ್ತೆ. ಅದೇ ರೀತಿ ಮಿಡಿವಲ್ ಹಿಸ್ಟ್ರಿ ಹೋಗ್ಬೇಕಾಗುತ್ತೆ. ಸೊ ಅದೇ ರೀತಿ ಮಾಡರ್ನ್ ಹಿಸ್ಟ್ರಿ ಕೂಡ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಪೂರ್ವದ ಇತಿಹಾಸ, ಪೂರ್ವಕಾಲ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಅದೇ ರೀತಿ ನಮಗೆ ಮಾಡರ್ನ್ ಹಿಸ್ಟ್ರಿಯನ್ನು ಹೋಗ್ಬೇಕಾಗುತ್ತೆ. ಈ ಒಂದು ಹಿಸ್ಟ್ರಿಯಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಹೋಗ್ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದು ಜಿಯೋಗ್ರಫಿ ಆಫ್ ದಿ ಇಂಡಿಯಾ ವರ್ಲ್ಡ್ ಅಂತ ಕರೀತಾರೆ. ಹೌದಾ, ಭಾರತ ಮತ್ತು ಜಗತ್ತಿನ ಭೌಗೋಳಶಾಸ್ತ್ರ ಓದಬೇಕಾಗುತ್ತೆ. ಸೊ ಹಾಗೆ ಅದರ ಜೊತೆಗೆ ಸೊಸೈಟಿ, ಭಾರತೀಯ ಸಮಾಜ ಕೂಡ ಓದಬೇಕಾಗುತ್ತೆ. ನೋಡಿ, ಇಂಡಿಯನ್ ಜಿಯೋಗ್ರಫಿ ಅಂದ ತಕ್ಷಣ ನಮಗೆ ಇಲ್ಲಿ ರಿವರ್ ಸಿಸ್ಟಮ್ ಆಗಿರ್ಬೋದು, ಹಿಮಾಲಯನ್ ಮೌಂಟೇನ್ಸ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಹೌದಾ, ಡೆಕ್ಕನ್ ಪ್ಲೇಟ್ಯೂ ಆಗಿರ್ಬೋದು, ಮತ್ತೆ ಇಂಡಿಯನ್ ಕ್ಲೈಮೇಟ್, ಇವೆಲ್ಲವನ್ನು ಕೂಡ ಓದಬೇಕಾಗುತ್ತೆ. ಅದೇ ರೀತಿ ವರ್ಲ್ಡ್ ಜಿಯೋಗ್ರಫಿ ಅಂದ ತಕ್ಷಣ ಅಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂತ ಕರಿತೀವಿ. ಸುನಾಮಿಗಳು, ರಾಕ್ ಸಿಸ್ಟಮ್ ಆಗಿರ್ಬೋದು, ಸಾಯಿಲ್ ಸಿಸ್ಟಮ್ ಆಗಿರ್ಬೋದು, ಕ್ಲೈಮೇಟ್ ಸಿಸ್ಟಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಕ್ಚುಲಿ ವರ್ಲ್ಡ್ ಜಿಯೋಗ್ರಫಿಲಿ ಓದ್ತಾ ಹೋಗ್ತೀವಿ. ಅದೇ ರೀತಿ ಸೊಸೈಟಿ ಅಂತ ಬರುತ್ತೆ, ಇಂಡಿಯನ್ ಸೊಸೈಟಿ ಅಂತ ಬರುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಒಂದು ಪ್ರಾದೇಶಿಕವಾದಾಗಿರ್ಬೋದು ಅಥವಾ ಜಾತೀಯತೆ ಆಗಿರ್ಬೋದು, ಆಮೇಲೆ ಲಿಂಗ ಸಮಾನತೆ ಆಗಿರ್ಬೋದು, ಅದೇ ರೀತಿ ಧರ್ಮ ಆಗಿರ್ಬೋದು, ಎಲ್ಲವನ್ನು ಕೂಡ ಆಕ್ಚುಲಿ ನಾವು ಇಂಡಿಯನ್ ಸೊಸೈಟಿಲಿ ಓದ್ತಾ ಹೋಗ್ತೀವಿ. ಸೊ ಇದು ಬರುವಂತದ್ದು GS ಪೇಪರ್ 1 ಅಥವಾ ಪೇಪರ್ 2 ಅಲ್ಲಿ ಬರುವಂತ
ಸಿಲೆಬಸ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ 250 ಮಾರ್ಕ್ಸ್ ಇರುತ್ತೆ. ಸೊ ಅದು 3 hours. ಓಕೆನಾ, ಇದು GS ಪೇಪರ್ 1 ಅಥವಾ ಸಾಮಾನ್ಯ ಅಧ್ಯಯನ ಒಂದೊಂದು ಕರೀತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ GS ಪೇಪರ್ 2 ಸಾಮಾನ್ಯ ಅಧ್ಯಯನ 2 ಅಥವಾ ಪೇಪರ್ 3 ಅಂತ ಕರಿತೀವಿ. ಇದರಲ್ಲಿ ಬರುವಂತಹ ಸಿಲೆಬಸ್ ನೋಡ್ತಾ ಹೋಗೋಣ. ಸೊ ಗವರ್ನೆನ್ಸ್, ಹೌದಾ, ಆಡಳಿತ ಅಂತ ಕರೀತಾರೆ. ನೋಡಿ, ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿ ಗೌರ್ಮೆಂಟ್ಸ್ಗಳು ರನ್ ಆಗ್ತವೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇದೆ, ಲೋಕಲ್ ಗೌರ್ಮೆಂಟ್ ಅಲ್ಲಿ ಪಂಚಾಯತ್ ಬರುತ್ತೆ, ಮುನ್ಸಿಪಾಲಿಟಿ ಬರುತ್ತೆ. ಅವೆಲ್ಲವೂ ಕೂಡ ಯಾವ ರೀತಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ, ಹೌದಾ. ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿರ್ಬೋದು, ಹೌದಾ, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲವನ್ನ ಕೂಡ ಅದರಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್, ಭಾರತದ ಸಂವಿಧಾನ, ಅಲ್ಲಿ ಬರುವಂತಹ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಸುಪ್ರೀಂ ಕೋರ್ಟು, ಹೈಕೋರ್ಟು ಎಲ್ಲವನ್ನ ಕೂಡ ಆಕ್ಚುಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಹೋಗ್ತೀವಿ. ಅದೇ ರೀತಿ ಇಂಡಿಯನ್ ಪಾಲಿಟಿ, ನಮ್ಮ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಅದೇ ನೋಡಬೇಕಾಗುತ್ತೆ. ಸೊ ಅದೇ ರೀತಿ ಸೋಷಿಯಲ್ ಜಸ್ಟಿಸ್ ನೋಡಿ, ಹೌದಾ, ನಮಗೆ ಪ್ರಿಯಾಂಬಲ್ ಟರ್ಮ್ ಬರುತ್ತೆ, ಜಸ್ಟಿಸ್ ಫಾರ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅಂತ ಕರೀತಾರೆ. ಅಂದ್ರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಅದರಲ್ಲಿ ಕೂಡ ಓದಬೇಕಾಗುತ್ತೆ. ಅದೇ ರೀತಿ ಇಂಟರ್ ನ್ಯಾಷನಲ್ ಇಶ್ಯೂಸ್ ಅಂತ ಕರೀತಾರೆ, ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು, ರಾಷ್ಟ್ರೀಯ ಸಂಬಂಧಗಳು ಅಂತ ಕರೀತಾರೆ. ಹೌದಾ, ಅಂದ್ರೆ ನೋಡಿ, ಸೊ ಪ್ರಸ್ತುತವಾಗಿ ಅಂತಲ್ಲ, ನಮ್ಮ ದೇಶದ ಜೊತೆ, ನಮ್ಮ ದೇಶ ಅಮೆರಿಕ ಜೊತೆ ಯಾವ ರೀತಿ ಸಂಬಂಧ ಹೊಂದಿದೆ, ವಾಟ್ ಈಸ್ ದ ರಿಲೇಷನ್ಸ್ ಬಿಟ್ವೀನ್ ದ ಅಮೆರಿಕ ಅಂಡ್ ಇಂಡಿಯಾ ಆಗಿರ್ಬೋದು. ಅದೇ ರೀತಿ ಇಂಡಿಯಾ ಮತ್ತೆ ಚೀನಾ ರಿಲೇಷನ್ಸ್ ಆಗಿರ್ಬೋದು, ಇಂಡಿಯಾ ಮತ್ತೆ ಪಾಕಿಸ್ತಾನ್ ರಿಲೇಷನ್ಸ್ ಆಗಿರ್ಬೋದು, ಇಂಡಿಯಾ ಮತ್ತೆ ಜಪಾನ್ ರಿಲೇಷನ್ಸ್ ಆಗಿರ್ಬೋದು. ಓಕೆ, ಇಂಡಿಯಾ ಮತ್ತೆ ನೈಬರ್ ಕಂಟ್ರೀಸ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಹೌದಾ, ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಶ್ರೀಲಂಕಾ, ಯಾವ ರೀತಿ ನಮ್ಮ ಒಂದು ನೈಬರ್ ಕಂಟ್ರಿ ಜೊತೆ ರಿಲೇಷನ್ಸ್ ಇದೆ, ಎಲ್ಲವನ್ನ ಕೂಡ ಆಕ್ಚುಲಿ ನಾವು ಇಂಟರ್ನಲ್ ರಿಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಓಕೆನಾ, ಇದು ಕೂಡ ನಮಗೆ 250 ಮಾರ್ಕ್ಸ್ ಇರುತ್ತೆ, 3 hours ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ, ದಿಸ್ ಇಸ್ ದ GS ಪೇಪರ್ 2 ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು GS ಪೇಪರ್ 3 ಅಥವಾ ಸಾಮಾನ್ಯ ಅಧ್ಯಯನ 3 ಅಥವಾ ಪೇಪರ್ 4 ಅಂತ ಕರೀತಾರೆ. ಇಲ್ಲಿ ಬಂದು ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ, ಹೌದಾ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕರೀತಾರೆ. ಇಲ್ಲಿ ಏನಿರುತ್ತೆ ಅಂದ್ರೆ, ಸೊ ನಮ್ಮ ಒಂದು ದೇಶದಲ್ಲಿ ಯಾವ ರೀತಿ ಒಂದು ವಿಜ್ಞಾನ ಉಟ್ಕೊಳ್ತು, ಹೌದಾ, ಆರ್ಯಭಟ್ಟ ಆಗಿರ್ಬೋದು, ಚರಕ ಆಗಿರ್ಬೋದು, ಹೌದಾ, ಅದೇ ರೀತಿ ನಮ್ಮ ಇಸ್ರೋ ಆಗಿರ್ಬೋದು, ಆಮೇಲೆ ರೊಬೋಟಿಕ್ಸ್ ಆಗಿರ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು. ಓಕೆನಾ, ಪ್ರೆಸೆಂಟ್ ಆಗಿರುವಂತಹ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ವರ್ಕ್ ಮಾಡ್ತಾನಾಗಿರ್ಬೋದು. ಓಕೆನಾ, ಇವೆಲ್ಲವನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಇಸ್ರೋ ಕೂಡ ಸ್ಟಡಿ ಮಾಡಬೇಕಾಗುತ್ತೆ, ಇವೆಲ್ಲವನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಆರ್ಥಿಕ ಅಭಿವೃದ್ಧಿ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇಂಡಿಯನ್ ಎಕಾನಮಿನ ಓದಬೇಕಾಗುತ್ತೆ. ಅಂದ್ರೆ ನಮ್ಮ ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ಅಂತ ಕರೀತಾರೆ, ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಏನು, ಅದೇ ರೀತಿ GDP, GNP, NNP, NDP, ಅದೇ ರೀತಿ 5 year ಪ್ಲಾನ್ಸ್ ಆಗಿರ್ಬೋದು, ನೀತಿ ಆಯೋಗ ಆಗಿರ್ಬೋದು, ಮತ್ತೆ ಇಂಡಿಯನ್ ಟ್ರೇಡ್ ಪಾಲಿಸಿ ಆಗಿರ್ಬೋದು, ಎಲ್ಲವನ್ನ ಕೂಡ ಆಕ್ಚುಲಿ ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ಬಯೋಡೈವರ್ಸಿಟಿ, ಜೀವ ವೈವಿಧ್ಯ ಅಂತ ಕರೀತಾರೆ. ಇಲ್ಲಿ ನಾವು ನಮ್ಮ ದೇಶದಲ್ಲಿರುವಂತಹ ಹಲವಾರು ಮರಗಳು, ಹೌದಾ, ಹಲವಾರು ಫಾರೆಸ್ಟ್ ಆಗಿರ್ಬೋದು, ಆಮೇಲೆ ಪಕ್ಷಿಗಳು, ಪ್ರಾಣಿಗಳು ಎಲ್ಲವನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ಎನ್ವಿರಾನ್ಮೆಂಟ್, ಪರಿಸರ ಅಂತ ಕರೀತಾರೆ, ಹೌದಾ, ನಮ್ಮ ಪರಿಸರ ವ್ಯವಸ್ಥೆಗೆ ಪ್ರೆಸೆಂಟ್ ಆಗಿರುವಂತಹ ಸವಾಲುಗಳೇನು, ಯಾವ ರೀತಿ ಚಾಲೆಂಜ್ ಮಾಡ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹೌದಾ, ಮತ್ತೆ ನಮಗೆ ಎಷ್ಟೋ ಸಲ ಫ್ಲಡ್ಡಿಂಗ್ ಆಗ್ತಾ ಇದೆ, ಆಮೇಲೆ ಸುನಾಮಿಗಳಾಗ್ತಾ ಇದೆ, ಹೌದಾ, ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದು ಸೆಕ್ಯೂರಿಟಿ ಅಂತ ಕರೀತಾರೆ. ಸೆಕ್ಯೂರಿಟಿ ಅಂದ್ರೆ ಕನ್ನಡದಲ್ಲಿ ಭದ್ರತೆ ಅಂತ ಕರಿತೀವಿ ನೋಡಿ, ಭದ್ರತೆ ಅಂತ. ಹಾಗಾದ್ರೆ ನಮ್ಮ ದೇಶ ಯಾವ ರೀತಿ ಒಂದು ಸೆಕ್ಯೂರಿಟಿ ಇಶ್ಯೂಸ್ ಅನ್ನ ಚಾಲೆಂಜ್ ಮಾಡ್ತಾ ಇದೆ, ಹೌದಾ, ಎಷ್ಟೋ ಕಂಟ್ರಿಗಳು ನಮ್ಮ ದೇಶ ನೋಡಿದ್ರೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು, ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು. ಅದೇ ರೀತಿ ನಮ್ಮ ದೇಶದಲ್ಲಿ ಹಲವಾರು ನಾವು ಏನ್ ಮಾಡಿದ್ವಿ, ಸೆಕ್ಯೂರಿಟಿ ಫೋರ್ಸಸ್ಗಳಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅದೇ ರೀತಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಇದೆ, ರೈಟ್. ಅದೇ ರೀತಿ ಸಶಸ್ತ್ರ ಸೀಮಾ ಬಲ್ ಇದೆ, ಅದೇ ರೀತಿ ಅಸ್ಸಾಂ ರೈಫಲ್ಸ್ ಇದೆ. ಓಕೆನಾ, ಆಮೇಲೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆ. ಇವೆಲ್ಲ ಕೂಡ ಏನ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಭಾರತ ಒಂದು ಭದ್ರತೆಯನ್ನ ಕಾಪಾಡುವಂತ ಒಂದು ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರೆ, ಹೌದಾ. ಅದೇ ರೀತಿ ನಮ್ಮ ದೇಶದಲ್ಲಿ ಯಾವ ರೀತಿ ನಕ್ಸಲಿಸಮ್ ವರ್ಕ್ ಆಗ್ತಾ ಇದೆ, ಅದೇ ರೀತಿ ಯಾವ್ದನ್ನ ಅಬ್ಲಿಷ್ ಮಾಡ್ತಾ ಇದ್ವಿ, ನಕ್ಸಲಿಸಮ್ ಆಗಿರ್ಬೋದು, ಟೆರರಿಸಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಕ್ಚುಲಿ ಇದರಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ದ ಸೆಕ್ಯೂರಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಇನ್ನೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಹೌದಾ. ಇನ್ನು ಕನ್ನಡದಲ್ಲಿ ನಾವು ವಿಪತ್ತು ನಿರ್ವಹಣೆ ಅಂತ ಕರಿತೀವಿ, ವಿಪತ್ತು ನಿರ್ವಹಣೆ ಅಂತ ಕರೀತಾರೆ, ಹೌದಾ. ಸೊ ನೋಡಿ, ಇಲ್ಲಿ ಏನಂದ್ರೆ ನಮ್ಮ ದೇಶದಲ್ಲಿ ಏನಾದ್ರೂ ಕೂಡ ಸುನಾಮಿಗಳಾಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಹೌದಾ, ಅರ್ಥಕ್ವೇಕ್ ಆಗಿರ್ಬೋದು, ಆವಾಗ ಈ ಒಂದು ಯಾವ ರೀತಿ ಅದನ್ನ ಡೀಲ್ ಮಾಡ್ತೀವಿ ಅಂತ ಕರೀತಾರೆ, ಹೌದಾ. ಅದಕ್ಕೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತೆ NDRF ಅಂತ ಕರಿತಾರೆ, ಹೌದಾ. NDRF ಅಂತಿದೆ, ಅದೇ ರೀತಿ SDRF ಅಂತಿದೆ,
SDRF ಅಂತ ಕರೀತಾರೆ ಹೌದಾ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಬರ್ತದೆ. ಫೋರ್ಸ್ ಕೂಡ ಬರ್ತವೆ. ಅವೆಲ್ಲ ಏನ್ ಮಾಡ್ತವೆ ಆಕ್ಚುಲಿ ನಮ್ಮಲ್ಲಿ ಆಗುವಂತ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ತಡೆಯುವಂತ ಕೆಲಸ ಮಾಡ್ತಾ ಹೋಗ್ತವೆ. ಅದನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಇಂದ GS3 ಅಥವಾ ಪೇಪರ್ 4 ಅಲ್ಲಿ. ಇದು ಕೂಡ 3 hours ಪೇಪರ್ಸ್ ಆಗಿರುತ್ತೆ. ಅಗೇನ್ 250 ಮಾರ್ಕ್ಸ್ ಇರುವಂತ ಒಂದು ಪೇಪರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ಜನರಲ್ ಸ್ಟಡೀಸ್ ಪೇಪರ್ 4 ಅಥವಾ ಪೇಪರ್ 5 ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಒಬ್ಬ IAS ಆಫೀಸ್ ಆಗಿರುವಂತ ವ್ಯಕ್ತಿ ತನ್ನ ಕೆಲಸದಲ್ಲಿ ತುಂಬಾ ಎಥಿಕಲ್ ಆಗಿರಬೇಕು, ಮೋರಲ್ ಆಗಿರಬೇಕು. ಅಂದ್ರೆ ಇದನ್ನ ನಾವು ಪೇಪರ್ ಕರೀತಾರೆ ನೀತಿ ಶಾಸ್ತ್ರ ಅಂತ ಕರೀತಾರೆ. ಈ ಪೇಪರ್ ಅನ್ನ ನಾವು ನೀತಿ ಶಾಸ್ತ್ರ ಅಂತ ಕರಿತೀವಿ ಅಥವಾ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಆಗಿರುವಂತಹ ಒಬ್ಬ ವ್ಯಕ್ತಿ ಆತ ತನ್ನ ಕೆಲಸದಲ್ಲಿ ಯಾವ ರೀತಿ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಕರೀತಾರೆ, ಭಾವನಾತ್ಮಕ ಒಂದು ಏನಂತ ಕರಿತೀವಿ ಬುದ್ಧಿಮತ್ತೆ ಹೊಂದಿರಬೇಕು. ಅದೇ ರೀತಿ ಒಂದು ಕಂಪ್ಯಾಷನ್ ಟುವರ್ಡ್ಸ್ ದ ವಲ್ನರೇಬಲ್ ಅಥವಾ SC ST ಆಗಿರ್ಬೋದು ಅಥವಾ ವುಮೆನ್ಸ್ ಆಗಿರ್ಬೋದು. ಹಾಗಾಗಿ ಅಂದ್ರೆ ಎಥಿಕ್ ಏನಂದ್ರೆ ಆತ ಕೆಲಸ ಮಾಡುವಂತ ಒಂದು ಏನಾಗಿರುತ್ತೆ ತುಂಬಾ ಎಥಿಕಲ್ ಆಗಿರ್ಬೇಕು, ಮೋರಲ್ ಆಗಿರ್ಬೇಕು, ಮತ್ತೆ ಏನಾಗಿರ್ಬೇಕು ಲೀಡರ್ಶಿಪ್ ಕ್ವಾಲಿಟಿ ಹೊಂದಿರಬೇಕು. ಅದೇ ರೀತಿ ಕರಪ್ಷನ್ ಮಾಡದೇ ಇರಬಹುದು, ಮಾಡದೇ ಇರಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಆಕ್ಚುಲಿ ನಮಗೆ ಈ ಒಂದು ಪತ್ರಿಕೆಯಲ್ಲಿ ಗೊತ್ತಾಗುತ್ತೆ. ಯಾವ ರೀತಿ ಒಬ್ಬ ಅಭ್ಯರ್ಥಿ ಮನಸ್ಥಿತಿಯನ್ನ ಇದ್ರ ಮುಖಾಂತರ ಗೊತ್ತು ಮಾಡ್ಕೊಳ್ತಾರೆ. ಓಕೆನಾ. ದಟ್ ಈಸ್ ಕಾಲ್ಡ್ ದ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಕರೀತಾರೆ. ನೋಡಿ, ಈ ಪತ್ರಿಕೆ ಮುಖ್ಯ ಉದ್ದೇಶ ಹೇಳ್ತಂದ್ರೆ ಒಬ್ಬ ಸಿವಿಲ್ ಸರ್ವೆಂಟು ತನ್ನಲ್ಲಿ ಯಾವ ರೀತಿ ಇಂಟೆಗ್ರಿಟಿ ಅಂದ್ರೆ ಸಮಗ್ರತೆ, ಪ್ರಾಬಿಟಿ ಅಂದ್ರೆ ಪ್ರಾಮಾಣಿಕತೆ, ಅದೇ ರೀತಿ ಇನ್ ಪಬ್ಲಿಕ್ ಲೈಫಲ್ಲಿ ತನ್ನ ಸಾರ್ವಜನಿಕ ಲೈಫಲ್ಲಿ ಯಾವ ರೀತಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ತಾನೆ, ಜೊತೆಗೆ ತಾನು ಫೇಸ್ ಮಾಡುವಂತ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚಸ್ ಟು ವೇರಿಯಸ್ ಇಶ್ಯೂಸ್ ಅಂಡ್ ಕನ್ಫ್ಲಿಕ್ಟ್ಸ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ಸಿವಿಲ್ ಸರ್ವೆಂಟ್ ಆದ ವ್ಯಕ್ತಿ ಪ್ರತಿದಿನ ಕೂಡ ಹಲವಾರು ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಅದನ್ನ ಯಾವ ರೀತಿ ಆತ ಸಾಲ್ವ್ ಮಾಡ್ತಾನೆ ಬಗ್ಗೆ ಆಕ್ಚುಲಿ ನಮಗೆ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಕೇಸ್ ಸ್ಟಡೀಸ್ ಅಂತ ಇರುತ್ತೆ. ಕೇಸ್ ಸ್ಟಡೀಸ್ ಹೌದಾ. ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಒಂದು ಮನಸ್ಥಿತಿಯನ್ನ, ನಿಮ್ಮ ಒಂದು ರಿಸಾಲ್ವಿಂಗ್ ಅಪ್ರೋಚ್ ಅನ್ನ ಕೂಡ ಇದರಲ್ಲಿ ಒಬ್ಬ ವ್ಯಕ್ತಿ ಏನಂದ್ರೆ ಎಕ್ಸಾಮ್ ಗೊತ್ತಾಗೋಕೆ ಈ ಒಂದು ಪೇಪರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಕರೀತಾರೆ. ಓಕೆನಾ. ಇದನ್ನ ಪೇಪರ್ 4 GS ಪೇಪರ್ 4 ಅಥವಾ ಪೇಪರ್ 5 ಅಂತ ಕೂಡ ಕರಿತಾ ಹೋಗ್ತಾರೆ. ರೈಟ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ನಿಮಗೆ ಅಗೇನ್ 250 ಮಾರ್ಕ್ಸ್ ಇರುತ್ತೆ. 3 hours ಅಲ್ಲಿರುವಂತಹ ಪೇಪರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ನಿಮಗೆ ಆಪ್ಷನ್ ಅಂತ ಕರೀತಾರೆ. ನೋಡಿ, ಯಾವುದೇ ಒಬ್ಬ UPSC ಎಕ್ಸಾಮ್ ಆಯ್ಕೆ ಮಾಡ್ಕೊಳ್ಳುವಂತ ವ್ಯಕ್ತಿಗೆ ಈ ಒಂದು ಪತ್ರಿಕೆ ಇದೆಯಲ್ಲ ಐಚ್ಛಿಕ ವಿಷಯ ಅಂತ ಕರೀತಾರೆ. ಇದನ್ನ ಆಪ್ಷನಲ್ ಸಬ್ಜೆಕ್ಟ್ ಅಥವಾ ಐಚ್ಛಿಕ ವಿಷಯ ಅಂತ ಕರೀತಾರೆ. ಇದು ನಿಮ್ಮ ಒಂದು ರ್ಯಾಂಕಿಂಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ರೈಟ್. ಯಾಕಂದ್ರೆ ಇದರಲ್ಲೇ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದಾಗಿರೋದ್ರಿಂದ ಸೊ ಇಲ್ಲಿ ನಿಮಗೆ ಈ ಒಂದು ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಪ್ಲೇಸ್ ಅನ್ನ ಅಂತ ಹೇಳ್ಬೋದು. ನೋಡಿ, ಹೌದಾ. ಇದರಲ್ಲಿ ನಿಮಗೆ ಹಲವಾರು ವಿಷಯಗಳು ಕೊಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾ ಇದ್ದೆ ನಿಮಗೆ ಒಂದು ಸಬ್ಜೆಕ್ಟ್ ಇರುತ್ತೆ, ಬಟ್ ಪೇಪರ್ ಸೆಂಟರ್ ಇರುತ್ತೆ. ಪೇಪರ್ 6 ಮತ್ತೆ ಪೇಪರ್ 7 ಕರೀತಾರೆ. ಓಕೆನಾ. ಸೊ ಇದರಲ್ಲಿ ಒಂದು ಸಬ್ಜೆಕ್ಟ್, ಒಂದು ವಿಷಯ ಇರುತ್ತೆ, 2 ಪತ್ರಿಕೆಗಳು ಇರುತ್ತೆ. ಪ್ರತಿ ಪತ್ರಿಕೆ ಇರುವಂತದ್ದು ಎಷ್ಟು ಅಂತಂದ್ರೆ ನಿಮಗೆ 250 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ನೀವು ಇದರಲ್ಲಿ ಟೋಟಲ್ ಆಗಿ 500 ಮಾರ್ಕ್ಸ್ಗೆ ಎಕ್ಸಾಮ್ ಬರಬೇಕಾಗುತ್ತೆ 2 ಪತ್ರಿಕೆಗಳಲ್ಲಿ. ಸಬ್ಜೆಕ್ಟ್ ಬಂದ್ರೆ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇರುತ್ತೆ, ಕೃಷಿ, ಆಂಥ್ರೋಪಾಲಜಿ, ಬಾಟನಿ, ಫಿಸಿಕ್ಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸೈನ್ಸ್ ಇರುತ್ತೆ. ಆಮೇಲೆ ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಕಾಮರ್ಸ್ ಸೈನ್ಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜಿಯೋಗ್ರಫಿ, ಜಿಯಾಲಜಿ, ಅದೇ ರೀತಿ ಹಿಸ್ಟ್ರಿ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಸೈಕಾಲಜಿ, ಮೆಡಿಕಲ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಫಿಲಾಸಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ, ಸೋಷಿಯಾಲಜಿ, ಸ್ಟ್ಯಾಟಿಕ್ಸ್ ಮತ್ತೆ ಜಿಯಾಲಜಿ ಇರುತ್ತೆ. ಇವೆಲ್ಲ ಕೂಡ ಆಕ್ಚುಲಿ ನೀವು ಯಾವ್ದಾದ್ರು ಒಂದು ವಿಷಯನ ನಿಮ್ಮ ಆಪ್ಷನಲ್ ವಿಷಯ ಆಗಿ ಅಥವಾ ಐಚ್ಛಿಕ ವಿಷಯ ಆಗಿ ಆಯ್ಕೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೀವೇನಾದ್ರೂ ಕೂಡ ಒಂದು ಲಿಟರೇಚರ್ ಇಂಟ್ರೆಸ್ಟ್ ಇದ್ರೆ, ಸಾಹಿತ್ಯ ಇಂಟ್ರೆಸ್ಟ್ ಇದ್ರೆ ಅದು ಕೂಡ ಅವಕಾಶ ಇರುತ್ತೆ. ಅದರಲ್ಲಿ ನೀವು ಅಸ್ಸಾಮಿ ಭಾಷೆ, ಬೋಡೋ, ಬಂಗಾಲಿ, ಡೋಂಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈತಾಲಿ, ಆಮೇಲೆ ಮಲಯಾಳಂ, ಅಂದ್ರೆ ಮಣಿಪುರ್ ಇದೆ. ಸೋದಾ ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ್, ಸಂತಾಲಿ, ಹಿಂದಿ, ತಮಿಳ್, ತೆಲುಗು, ಉರ್ದು, ಇಂಗ್ಲಿಷ್ ಅಂತಿದೆ. ಹೌದಾ. ಸೊ ಹಾಗಾಗಿ ಈ ಎಲ್ಲ ಭಾಷೆಗಳಲ್ಲಿ ಯಾವ್ದಾದ್ರು ಕೂಡ ಒಂದು ಐಚ್ಛಿಕ ವಿಷಯ ತೊಗೊಳ್ಬಹುದು. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕೂಡ ಕನ್ನಡ ಸಾಹಿತ್ಯ ತಗೊಂಡ್ರೆ ಅದರಲ್ಲಿ 2 ಪತ್ರಿಕೆಗಳಿರುತ್ತೆ. ಒಂದು ಪತ್ರಿಕೆಗೆ ಏನಾಗಿರುತ್ತೆ 250 ಮಾರ್ಕ್ಸ್, ಇನ್ನೊಂದು ಪತ್ರಿಕೆ 250 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ 500 ಅಂಕಗಳಿಗೆ ಬರೆಯುವಂತ ಪತ್ರಿಕೆ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನಲ್ ವಿಷಯ ಇದೆಯಲ್ಲ, ನಿಮ್ಮ ರ್ಯಾಂಕ್ ತೊಗೊಳ್ಬೇಕಾದ್ರೆ ಈ ಪತ್ರಿಕೆಯಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು. ಇಲ್ಲಾಂದ್ರೆ ಆ ಒಂದು ರ್ಯಾಂಕ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋದು ತುಂಬಾ ಕಷ್ಟ. ಸೊ ಹಾಗಾಗಿ ಇದ್ರ ಕಡೆ ನೀವು ತುಂಬಾ ಈ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಕ್ಲಾರಿಫಿಕೇಶನ್ ಮುಖಾಂತರ ಸೆಲೆಕ್ಟ್ ಮಾಡಬೇಕು. ಮತ್ತೆ ಆ ವಿಷಯ ನಿಮಗೆ ಇಂಟ್ರೆಸ್ಟ್ ಆಗಿರಬೇಕು. ಆವಾಗ ಮಾತ್ರನೇ ಇದರಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ದಟ್ ಇಸ್ ದ ಆಪ್ಷನಲ್ ಸಬ್ಜೆಕ್ಟ್ ಅಂತ ಕರೀತಾರೆ. ಕ್ಲಿಯರ್. ರೈಟ್. ಸೊ ಹಾಗಾಗಿ ನೀವೇನಾದ್ರೂ ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಎಕ್ಸಾಮ್ ಬರೀತಾರ. ಮೇನ್ಸ್ ಕ್ಲಿಯರ್ ಆದ ನಂತರ ನಿಮಗೆ 3ನೇ ಹಂತ ಬರುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ. ಸೊ ಪರ್ಸನಾಲಿಟಿ ಟೆಸ್ಟ್ ಅಥವಾ
ವ್ಯಕ್ತಿ ಪರೀಕ್ಷೆ ಅಥವಾ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರೀತಾರೆ. ಓಕೆನಾ, ಇದು ನಿಮಗೆ ಟೋಟಲ್ ಆಗಿ 275 ಮಾರ್ಕ್ಸ್ ಇರುತ್ತೆ ನಿಮಗೆ. ಓಕೆನಾ, ಇಂಟರ್ವ್ಯೂ ಏನ್ ಮಾಡುತ್ತೆ ಟೋಟಲ್ ಆಗಿ 275 ಅಂಕಗಳಿಗೆ ಇಲ್ಲಿ ಒಂದು ಇಂಟರ್ವ್ಯೂನ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ, ಡೆಲ್ಲಿಗೆ ಹೋಗ್ಬೇಕಾಗುತ್ತೆ. ಈ ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ ತಕ್ಷಣ ಒಂದು ಡೇಟ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ಈ ಪರ್ಸನಲ್ ಇಂಟರ್ವ್ಯೂಗೋಸ್ಕರ ನೀವು ಡೆಲ್ಲಿಗೆ ಹೋಗಿ UPSC ಆಫೀಸಲ್ಲಿ ನಿಮಗೆ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಹಲವಾರು ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಅಲ್ಲಿ ಆಲ್ರೆಡಿ ನೀವು ನಿಮ್ಮ ಒಂದು ನಾಲೆಜನ್ನು ಹೊರಗಡೆ ಹಾಕಿರ್ತಾರೆ. ಬಟ್ ಆದರೆ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ, ನಿಮ್ಮ ಒಂದು ಐಡಿಯಾಲಜಿ ಯಾವ ರೀತಿ ಇದೆ, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಯಾವ ರೀತಿ ಅಂತ ಆಕ್ಚುಲಿ ಇದನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಪರ್ಸನಲ್ ಇಂಟರ್ವ್ಯೂ ಅಂತ ಕರೀತಾರೆ ಅಥವಾ ಟೆಸ್ಟ್ ಅಂತ ಕರೀತಾರೆ. ಓಕೆನಾ, ಇದು ಕ್ಲಿಯರ್ ಮಾಡಿದ್ರೆ ನೀವು ಫೈನಲ್ ಆಗಿ ಒಂದು ರ್ಯಾಂಕಿಂಗ್ ಲಿಸ್ಟ್ ಬರ್ತಾ ಹೋಗ್ತಾರೆ. ಸೊ ಅವಾಗ ನೀವು ಏನಾಗ್ಬೋದು, IAS, IPS ಮತ್ತೆ IFS ಆಫೀಸರ್ ಆಗಿ ಸೆಲೆಕ್ಟ್ ಆಗಕ್ಕೆ ಶುರು ಮಾಡ್ತಾರೆ. ಓಕೆನಾ, ಸೊ ಹಾಗಾಗಿ ನೀವೇನಾದ್ರೂ ಕೂಡ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಲಬಾಸ್ ಅಂತ ಕರೀತಾರೆ. ಹೌದಾ, ಲಬಾಸ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ ಇಂದ ಮುಸೂರಿ ಉತ್ತರಾಖಂಡಲ್ಲಿ. ಸೊ ಅಲ್ಲಿ ನಿಮಗೆ IAS ಟ್ರೈನಿಂಗ್ ಅನ್ನು ಕೊಡುವಂತ ಇದು ಸೆಂಟರ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಸುಮಾರು ಒಂದು ವರ್ಷಗಳ ಕಾಲ ಏನ್ ಮಾಡ್ತಾರೆ, IAS ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಅದ್ರ ಮುಖಾಂತರ ನೀವು ಅದಾದ ನಂತರ ಸೊ ಡೈರೆಕ್ಟ್ ಆಗಿ ಫೀಲ್ಡಿಗೆ ಬಂದೇನಾಗ್ತಾರೆ, IAS ಆಫೀಸರ್ ಆಗಿ ಅಥವಾ IPS ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಓಕೆನಾ, ಸೊ ಹಾಗಾಗಿ ಇದಿಷ್ಟು ರಿಗಾರ್ಡಿಂಗ್ ದ ಹೌ ಟು ಕ್ರ್ಯಾಕ್ ಅಥವಾ ಹೌ ಟು ಪ್ರಿಪೇರ್ ದ UPSC ಎಕ್ಸಾಮಿನೇಷನ್, ಎಸ್ಪೆಷಲಿ ಆಲ್ ಇಂಡಿಯಾ ಸರ್ವಿಸ್ ಆಗಿರುವಂಥ IAS, IPS ಮತ್ತೆ IFS ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡುವಂಥ ರೀತಿ ಮತ್ತು ಸಿಲೆಬಸ್ ಅನ್ನು ಕೂಡ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಇದ್ರೂ ಕೂಡ ಆಕ್ಚುಲಿ ಕಾಮೆಂಟ್ ಬಾಕ್ಸ್ನ ತಿಳಿಸಿ. ಮತ್ತೆ ನಿಮ್ಗೆ ಏನಾದ್ರು ಮುಂದಿನ ಕ್ಲಾಸ್ ಬೇಕಂದ್ರೆ ಖಂಡಿತ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಯಾ